ಮಾಡೋಕೆ ಬರಲ್ಲ ಅಂದ್ರು ತಂದು ನಿಲ್ಸ್ಬಿಟ್ಟಾರ ನೋಡ್ರಿ ನಿಮ್ ಬೈಗೆ. ಯಾಕಂತ ನೋಡ್ರಿ. ನಮಸ್ಕಾರ ರೀ ಕ್ರೇಜಿ ಪೀಪಲ್. ಇವತ್ ಬೆಳಗ್ಗೆ 7ಕ್ಕೆ ಎದ್ದು ರೆಡಿ ಆದೆ. ನಮ್ ಸ್ವೀಟಿ ನೋಡ್ರಿ ಯಾಕೋ ಇವತ್ತಂತೂ ಫುಲ್ ಹೀರೋ ತರ ಕಾಣಿಸ್ತಾ ಇದ್ದೀನಿ ಅಂತ ನಂಗ ಅನಿಸ್ತಾ ಇತ್ತು. ನಿಮ್ ಮನ್ಸಿಗೆ ಕಾಮೆಂಟ್ ಬಾಕ್ಸ್ ಓಪನ್ ಆದ್ರಿಪ ಹೇಳ್ರಿ. ಅಲ್ಲಿಂದ ಸೀದಾ ಬಂದ್ ನೋಡಿದ್ರೆ ಶಂಕರ ಬಂದು ಗ್ರೌಂಡ್ ಗೆ ಟೆಂಟ್ ಹೊಡಿಸ್ತಾ ಇದ್ದಾನ. ಯಾಕಂತ ಮುಂದ್ ನೋಡ್ರಿ ಅಲ್ಲಿಂದ ಕಾಲೇಜ್ ಬಂದ್ ನೋಡಿದ್ರೆ ಎಲ್ರು ಸೇರಿ ಸುರುಕುಂಬ ಕುಡಿತಾ ಇದಾರ ಕಳ್ರು ನಂಗ್ ಬಿಟ್ಟು. ನಾ ಹೆಂಗ್ ಬಿಡ್ತೀನಿ ಹೇಳ್ರಿ. ಅದಕ್ಕೆ ನಾನು ಸ್ವಲ್ಪ ಕುಡ್ದು ಬಂದ್ ನೋಡಿದ್ರೆ ಆಟ ಶುರುನೇ ಮಾಡಿದಾರ. ಇವತ್ತಂತೂ ಇಂತ ತಗೊಬಾರ್ದು ಬಿಸಿಲಿತ್ತು. ಅದಕ್ಕೆ ಒಂದ್ ಮೂಲಿ ಹಿಡಿದು ಕುಂತು ಬಿಟ್ಟಿನಿ. ಅಲ್ಲೇ ಕುಂತಲ್ಲೇ ಮ್ಯಾಚ್ ನೋಡ್ತಾ ಇದ್ದೀನಿ ಹುಲಿಗಳದು. ಆಮೇಲೆ ಮ್ಯಾಮ್ ಟಾಸ್ ಆರ್ಸಿದ್ರು. ನಮ್ ಟೀಮ್ ದಾಗ ಪ್ಲೇಯರ್ಸ್ ಕಮ್ಮಿ ಅದಾರಂತ ನಂಗ್ ಹಿಡ್ಕೊಂಡ್ ನಿಲ್ಸಿದಾರ. ಏನ್ ಹೇಳ್ಬೇಕು ಇವ್ರಿಗೆ. ಸಕ್ಸಸ್ಫುಲ್ಲಿ ನಮ್ ಟೀಮ್ ಸೋತ್ ಹೊರಗೆ ಹೋಗೇ ಬಿಡ್ತು. ಅದೇ ದುಃಖದಾಗ ಮಸ್ತ್ ಊಟ ಮಾಡ್ದೆ. ಸಂಜೆ ಫೈನಲ್ ಮ್ಯಾಚ್ ನೋಡಕ ಅಣ್ಣ ಬಂದನ ಗಿಚ್ ರೆಡಿಯಾಗಿ. ನೈಟ್ ನಾ ಅಂತೂ ಮುಖದು ತೊಳ್ಕೊಂಡು ಸೀದಾ ಅಷ್ಟು ಬಂದಿನಿ. ಯಾಕಂದ್ರೆ ಚಿಕನ್ ಮಾಡಿದ್ರಿ. ಅದಕ್ಕೆ ಫುಲ್ ದಂಡೆ ಕಲ್ತದ ಮಸ್ತ್ ಜಡಿಲಾಕ. ಆಫ್ಟರ್ ಲಾಂಗ್ ಟೈಮ್ ಕೆ ಬಾದ ಅಣ್ಣ ಕಂಡನ ಸ್ಮಾರ್ಟಿ ಮಲ್ಕಿಂಗ್ ಅಂತೂ ಚಡ್ಡಿ ಮೇಲೆ ಕುಂತು ಬಡಿಸ್ತಾ ಇದ್ದಾನೆ ಎಲ್ರಿಗೂ. ನಾವು ಮಸ್ತ್ ಹಾಕೊಂಡು ಶಿಸ್ತು ಸಪ ಸೆಟ್ ಮಾಡಿದೆ. ಅಲ್ಲಿಂದ ಎಲ್ರು ಸೇರಿ ಚಾ ಕುಡ್ಲಕ್ ಬಂದಿವಿ. ನಿಜ ಹೇಳ್ಬೇಕು ಅಂದ್ರೆ ಇವ್ರ ಜೊತೆ ಇದ್ರೆ ಟೈಮ್ ಹೋಗಿದ್ದೆ ಗೊತ್ತಾಗಲ್ಲ ನೋಡ್ರಿ. ಅಷ್ಟು ಟೈಮ್ ಪಾಸ್ ಆಗ್ತದ. ಇವತ್ತಿಗಿಷ್ಟೇ. ಇಷ್ಟ ಆದ್ರೆ ಲೈಕ್ ಮಾಡಿ. ಮುಂದೆ ಸಿಗಮ್ಮು. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ